ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಹಾಗೆ ಒಂದು ಇವೆಂಟ್ ಇತ್ತು. ಸೊ ನಮಗೆ ಈ ಮೋಟೋ ವ್ಲಾಗಿಂಗ್ಸ್ ಎಲ್ಲ ನೋಡೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟು. ಸೊ ಡಿ ವಿ ಅಂತ ಇದ್ದಾರೆ, ಡಿ ವಿ ಇನ್ ಕನ್ನಡ. ಸೊ ಅವ್ರು ಬಂದು ಮೇಕ್ರಿ ಸರ್ಕಲ್ KTM ಶೋರೂಮಲ್ಲಿ ಬೈಕ್ ತೊಗೊತಿದ್ದಾರೆ. ಯಾವುದು ಏನು ಅಂತ ಏನೂ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಒಂದು ಮೋಟೋ ವ್ಲಾಗರ್ ಆಗಿ, ಸೊ ಯಾಕಂದರೆ ಅವ್ರದ್ದು ಮೋಟೋ ವ್ಲಾಗಿಂಗ್ಸ್ ಎಲ್ಲ ನೋಡಿಕೊಂಡೆ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಸೊ ಅದರಿಂದ ಯಾವ ಗಾಡಿ ತೊಗೊತಿದ್ದಾರೆ ಏನು ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಸೊ ಅದಕ್ಕೋಸ್ಕರ ಹೆಂಗಿದ್ರು 5 ಗಂಟೆಗೆ ಬರ್ತೀನಿ ಅಂತ ಅಪ್ಡೇಟ್ ಕೊಟ್ಟಿದ್ದರು. ಸೊ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಮೇಕ್ರಿ ಸರ್ಕಲ್ KTM ಶೋರೂಮ್ಗೆ ಹೋಗ್ತಾಯಿದ್ದೀನಿ. ಸೊ ಇವಾಗ ಇಷ್ಟೇ ಅಪ್ಡೇಟು. ಸೊ ನೆಕ್ಸ್ಟು KTM ಶೋರೂಮ್ ಹತ್ರ ಸಿಗೋಣ. ಏನು ಗುರು ಇಷ್ಟೊಂದು ಟ್ರಾಫಿಕ್ ಇದೆ ಇವತ್ತು. ಅಯ್ಯಪ್ಪ, ಈ ಸಾಟರ್ಡೆ ಇವತ್ತು. ಎಲ್ಲಿ ಇಷ್ಟೊತ್ತಿಗೆ ನಾವು ಆಚೆನೇ ಬರಲ್ಲ. ನೈಟ್ ಶಿಫ್ಟ್ ಎಂಪ್ಲಾಯೀಸ್ ನಾರ್ಮಲಾಗಿ ಇರಲ್ಲ ಇಷ್ಟೊತ್ತಿಗೆಲ್ಲ. ಬೇರೆ ಕಾಪ್ಸ್ ಎಲ್ಲ ನಿಂತವ್ರು ಇವತ್ತು. ಇಲ್ಲಿ ಯಾರ್ಯಾರೋ ಬರೋದಕ್ಕೆ ಇಲ್ಲಿ ಯಾವುದೋ ರೂಲ್ಗಳನ್ನ ಇದು ಹಾಳು ಮಾಡ್ತವೆ ನನ್ನ ಮಕ್ಕಳು. ಯಾವ ಕೋತ್ ನನ್ನ ಮಗ ಒನ್ ವೇಲ್ ಹೋಗ್ತಾವನು. ಸುಮ್ಮನೆ ಮಲ್ಲೇಶ್ವರಂ ಕಡೆಯಿಂದ ಹೊಟ ಬಿಡ್ಬೇಕಾಗಿದ್ದು. ಸೊ ಇನ್ನೇನು KTM ಶೋರೂಮ್ ಇನ್ನೇನು ಹತ್ರ ಬಂತು. ಸ್ವಲ್ಪ ಟ್ರಾಫಿಕ್ ಇತ್ತು ಇಲ್ಲಿ. ಸೊ ಏನೂ ಮಾಡೋಕ್ಕಾಗಲ್ಲ. ಇನ್ನೂ 20 ನಿಮಿಷ ಇದೆ. 5 ಗಂಟೆಗೆ ಬರೋದು. ಕರೆಕ್ಟಾಗಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ KTM ಶೋರೂಮ್ ಒಂದು ಇಲ್ಲೇ ಇದೆ, ಬಟ್ ಇಲ್ಲಿ ಟರ್ನ್ ಮಾಡ್ಕೊಂಡು ಹೋಗೋದೇ ಇರೋದು ಕೆಲಸ ಇವಾಗ. ಸೊ ಇಲ್ಲೊಂದು ಟರ್ನ್ ಒಂದು ಬೇಗ ಆಗ್ಬಿಟ್ರೆ ಸಾಕು. ಸೊ ಎಲ್ಲ ಆಲ್ಮೋಸ್ಟ್ ಯಾರ್ಯಾರು ಅಪ್ಡೇಟ್ಗಳು ನೋಡಿದ್ದಾರೆ, ರೀಲ್ಸ್ ಸ್ಟೋರೀಸು, ಸೊ ಅವರೆಲ್ಲ ಬಂದಿದ್ದಾರೆ. ಸೊ ಯಾರ್ಯಾರು ನೋಡಿಲ್ಲ ಅವರೆಲ್ಲ ಬಂದಿಲ್ಲ ಅಷ್ಟೇ. ಸೊ ಅಲ್ಲಿ ತನಕ ಹೋಗಕ್ಕೆ ಜಾಗ ಇದೆ. ಇಲ್ಲಿ ಟರ್ನ್ ಇದೆಯೋ ಇಲ್ವೋ ಒಂದೂ ಗೊತ್ತಿಲ್ಲ. ಮೇ ಬಿ ಇಲ್ಲ ಅನ್ಕೊತೀನಿ, ನೋಡೋಣ. ನಾನಂತೂ ಬೇಗ ತೊಗೊಬೇಕಾದ್ರೆ ಟರ್ನ್.
ಸೊ ಫೈನಲಿ ಸಿಗ್ನಲ್ ಬಿಡ್ತು ಗುರು ಕೊನೆಗೂ. ಸೊ ಇವಾಗ ಇಲ್ಲೇ ಯೂ ಟರ್ನ್ ತಗೊಂಡು ಅಲ್ಲಿ ನಿಲ್ಲಿಸೋದು ಇವಾಗ ಅಷ್ಟೇ. ಪಾರ್ಕ್ ಮಾಡೋಕ್ಕೆ ಜಾಗ ಇದ್ರೆ ಸಾಕು. ಪಾರ್ಕಿಂಗ್ ಪ್ರಾಬ್ಲಮ್ ಗುರು. ಇಲ್ಲಿ ಇದೆ. ಅಲ್ಲೇ ಹಾಕೋದ ಏನು ಮಾಡೋದು? ಅಲ್ಲೇ ಹಾಕೋಣ. ಅಲ್ಲಿ ಹಾಕಿದ್ರೆ ಗಿಡದೇ ಬೀಳತ್ತೆ ದೊಡ್ಡ ಡಾಟ್ 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 ಡಾಟು. ಅದು ಭಯ ನನಗೆ. ಲಾಸ್ಟ್ ಟೈಮ್ ಹಂಗೆ ಇಲ್ಲಿ ಬಂದಾಗ ಆ ಕಡೆ ಅಲ್ಲಿ ಜಾಗ ಇದೆಯಾ ಅಲ್ಲಿ ಡಿಯೋ ಹತ್ರ? ಇಲ್ಲ, ಡಾಟ್ ಡಾಟ್ ಬೀಳುತ್ತೆ ಮರದ್ದೆ ಗಿಡದ್ದು. ಅದಕ್ಕೆ ಯೋಚನೆ ಮಾಡ್ತಿದ್ದೆ ಇಲ್ಲಿ ಹಾಕೋದಾ ಬೇಡವಾ ಅಂತ. ನನ್ನಲ್ಲೇ ಇದೆಯಾ? ಫೈನಲಿ ಡಿ ವಿ ಅವರು ಬಂದರು. ಸಮಾಚಾರ ಎಲ್ಲರಿಗೂ ಎಕ್ಸಾಮ್ ಚೆನ್ನಾಗಿ ನಡೀತಲ್ವಾ? ಕ್ಲಿಯರ್ ಮಾಡಿ. ನೀವು ಸಪ್ರೇಟ್ ಆಗಿ ಫೋಟೋ ತಗೋಬೇಕು, ಅವ್ರನ್ನ ಮಾತಾಡಿಸ್ಬೇಕು. ಸಿಕ್ಕಾಪಟ್ಟೆ ಮೈತ್ರಿ ಸರ್ಕಲ್ ಅಲ್ಲಿ ನಮ್ಮ ಟಿವಿಎಸ್ ಯಾವ ಇವತ್ತು ನನಗೆ ಆಕ್ಚುಲಿ ಬರೋಗ್ಲೇ ಫೋನ್ ಮಾಡಿದ್ರು, ಬ್ರೋ ನೀವು ವಾಪಸ್ ಹೋಗ್ಬೇಕಾಗುತ್ತೆ, ಸೀನ್ ಆಗ್ಬಿಡುತ್ತೆ ಅಂತ. ಏನೇನ್ ಸೀನ್ ಆಗ್ಲಿ ಪರವಾಗಿಲ್ಲ, ಫೇಸ್ ಮಾಡೋಣ ನಮ್ ಡಾರ್ಲಿಂಗ್ಸ್ಗೋಸ್ಕರ ಎನಿಥಿಂಗ್ ಅಂದ್ಬಿಟ್ಟು. ಹೇಗಿದ್ದಾರೆ ಎಲ್ಲರೂ? ಸೂಪರ್ ಸೂಪರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ನಿಮ್ಮ ಬ್ಲೆಸ್ಸಿಂಗ್ಸ್. ಸೊ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ, ಎಲ್ಲರಿಗೂ ಬಂದಿದ್ದಕ್ಕೆ ಟೈಮ್ ಮಾಡಿಕೊಂಡು. ಐ ನೋ ಎಷ್ಟೋ ಜನಕ್ಕೆ ಎಕ್ಸಾಮ್ಸ್ ನಡೀತಾ ಇದೆ, SSLC PUC ಎಲ್ಲ. ಸೊ ಈ ಗ್ಯಾಪ್ ಅಲ್ಲೂ ಈ ಪ್ರೆಷರ್ ಅಲ್ಲೂ ಬಂದಿದ್ದೀರಾ ನನಗೋಸ್ಕರ ಟೈಮ್ ಆಗಿ ಅಂದ್ರೆ ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ತುಂಬಾನೇ ಥ್ಯಾಂಕ್ಫುಲ್ ಟು ಯು ಗೈಸ್. ಅಂಡ್ ಫೈನಲಿ ದ ಡೇ ಹ್ಯಾಸ್ ಕಮ್. ಸುಮಾರು ಐ ಥಿಂಕ್ ಒನ್ ಇಯರ್. ಸೊ ಫೈನಲಿ ನಾನು ನೋಡ್ತಾ ಇದ್ದಂಗೆ ನಮ್ಮ ಆಡಿಯನ್ಸ್ಗೂ ಎಲ್ಲರಿಗೂ ತುಂಬಾ ಆಕ್ಚುಲಿ ಈ ಬೈಕ್ ಅಂದ್ರೆ ತುಂಬಾನೇ ಇಷ್ಟ ಇದೆ. ಸೊ ಐ ಥಾಟ್ ಯಾ ದಿಸ್ ಇಸ್ ದ ಒನ್ ಫಾರ್ ಆರ್ ಟಿವಿ ಅಂದ್ಬಿಟ್ಟು ಅನ್ವೇಲ್ ಮಾಡೋಣ. Guys, I request you please go away 1 minute. ಸ್ವಲ್ಪ ಸ್ಪೇಸ್ ಕೊಡ್ರಿ. Little wait, please give me little space. Guys, ಸ್ವಲ್ಪ in the please bro. I want to do some firework bro. Bro, in the center you spread off. There is no social people please. I request that you go this side way please. ಒಂದು ಸ್ವಲ್ಪ ಹಂಗೆ ಹಿಂದೆ ಒಂಚೂರು ಸ್ಪ್ರೆಡ್ ಔಟ್ ಆಗ್ರಿ. ಈ ಇಂಟರ್ಸೆಕ್ಷನ್ ಒಂಚೂರು ಹಿಂದೆ ಯಾಕೆ ಹೆಲ್ಮೆಟ್ ಇರ್ತಿಲ್ಲ? ಅವ್ರು ಇಲ್ವರ ಕಷ್ಟ ಅಂತ. ಇಲ್ಲ ಬಿಡಿ, ಆಕ್ಚುಲಿ ಹೆಲ್ಮೆಟ್ ಒಂಥರ ಅವ್ರಿಗೆ ಅಪಾರಲ್ಲಿ ಇದ್ದಂಗೆ ನಮ್ಮ ಬೈಕರ್ಸ್ಗೆಲ್ಲ ಬಿಟ್ಟು ಇರಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಫೀಲಿಂಗ್ ಆಫ್ ಬೀಯಿಂಗ್ ದೇರ್. ರಂಜನ್ ಬ್ರೋ ಇವನೇ ನಮ್ಮ ಸಾರಥಿ, ನಮ್ಮ ಕರ್ಕೊಂಬಂದಿದೆ. ನಿಜವಾದ ಹೇಳ್ತೀನಿ, ನಾನು ಎಲ್ಲೇ ಹೋದ್ರು ಸಿಟಿ ಒಳಗಡೆ ನಮ್ಮ ಗಾಡಿಗಳು ಯಾವ್ದು ಇರ್ತಲ್ಲ, ಎಲ್ಲ ಇವ್ನ ಗಾಡಿಗಳು. ಯಾಕಂದ್ರೆ ಇವ್ನು ಇಲ್ಲೇ ಇರ್ತಾನೆ ಸಿಟಿ ಒಳಗಡೆ. ನಾನು ಸೀದಾ ಮೆಟ್ರೋ ಹತ್ಕೊಂಡ್ ಬಂದ್ಬಿಟ್ಟು 7X ಅಲ್ಲಿ ಬಂದಿರೋದು ನೋಡಿದ್ರಲ್ಲ.
ಸೊ KTM ಬಗ್ಗೆ ಹೇಳ್ಬೇಕಂದ್ರೆ ಇದು ನಮ್ಮ 3ನೇ KTM ಶೋರೂಮ್ ಅಲ್ಲಿ ತಗೊಂತಾ ಇರೋ KTM ಆಕ್ಚುಲಿ, ಅಂಡ್ ದಿಸ್ ಇಸ್ ಮೈ ಫಸ್ಟ್ ಬಿಗ್ ಬೈಕ್ ವಿಚ್ ಐ ಆಮ್ ಬೈಯಿಂಗ್ ಇನ್ ಅ ಶೋರೂಮ್ ಗಾಡಿ. ನಾನು ಇದೇ ಫಸ್ಟ್ ಬಿಗ್ ಬೈಕ್ ತಗೋತಾ ಇರೋದು. ಅದರ ಆಕ್ಚುಲಿ 2026 ಅಲ್ಲಿ ನಾನು ಚಾನೆಲ್ ಸ್ಟಾರ್ಟ್ ಮಾಡಿದೆ. ಐ ಥಿಂಕ್ ಮೋರ್ ದನ್ 10 ಇಯರ್ಸ್ ಆಗಿದೆ ಈಗ. ಸೊ 10 ಇಯರ್ಸ್ 2016 ಹೌದು ಬ್ರೋ, 2016 ನಾನು ಯೂಟ್ಯೂಬ್ ಚಾನಲ್ ಅಂದ್ರೆ ಇಂಗ್ಲಿಷ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಸೊ ಐ ಸ್ಟಾರ್ಟೆಡ್ ಆಫ್ ವಿತ್ KTM ಆಕ್ಚುಲಿ. ನನ್ನ ಫಸ್ಟ್ ದುಡ್ಡಲ್ಲ ಅಂತ ನಾನು ತಗೊಂಡಿದ್ದೆ. RC390 ಆದ್ಮೇಲೆ ಡ್ಯೂಕ್ 125 ಬಂದಿತ್ತು, ಜ್ಞಾಪಕ ಇದೆ ನಿಮಗೆ, ಡ್ಯೂಕ್ 125. ಅವಾಗ ಏನ್ ಮಾಡಿದೆ, ಇಡೀ ಇಂಡಿಯಾಗೆ ಫಸ್ಟ್ ಗಾಡಿ ನಾನೇ ಇಳಿಸ್ಬೇಕು ಅಂದ್ಬಿಟ್ಟು ಚಾಲೆಂಜ್ ಅಲ್ಲಿ ಪೇಮೆಂಟ್ ಗಿಮೆಂಟ್ ಎಲ್ಲ ಮಾಡ್ಬಿಟ್ಟು ಕೊಡಕ್ ರೆಡಿ ಇರ್ಲಿಲ್ಲ ಆಕ್ಚುಲಿ KTM ಶೋರೂಮ್ ಅವ್ರಿಂದ. ಯಾಕಂದ್ರೆ RTO ಇದು ಪ್ರೊಸೀಜರ್ ರೆಡಿ, ಅಪ್ರೂವಲ್ ನಡೀತಾ ಇತ್ತು. ನಾನು ಬೆಟ್ಟಿ ಸರ್ ಫೋನ್ ಮಾಡ್ಬಿಟ್ಟು, ಸರ್ ನನ್ಗೆ ವಾಪಸ್ ತಗೊಂಡು ನಿಲ್ಸ್ಬಿಡೋ ರಜಾ, 1-2 ದಿವಸ ತಡ್ಕೊಂಡು ಮತ್ತೆ ತಿರ್ಗಾ ಎತ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ತಿರ್ಗಾ ಆಮೇಲೆ ಶೋರೂಮ್ ಅಲ್ಲಿ ನಿಲ್ಸ ಗಾಡಿನ. ಸರಿ ಅಷ್ಟೆಲ್ಲ ಮಾಡಿದೆ, ಆಯ್ತು. ಆಮೇಲೆ ಗಾಡಿ ನಿಲ್ಸ್ಕೊಳೋದೆ ಮನೆಗೆ, ಅದೆಲ್ಲ ಅಪ್ರೂವಲ್ ಎಲ್ಲ ಆದ್ಮೇಲೆ ನಮ್ಮ ಮಳವಳ್ಳಿ ಮಂಜ ಇದ್ದವನೇ ವಾಪಸ್ ಬರೋ ನಾಯಿ ಎತ್ಬಿಟ್ಟು ಬೀಳಿಸ್ಬಿಟ್ಟ ಗಾಡಿನ. ಫಸ್ಟ್ ಡ್ಯೂಕ್ 125 ಟು ಕ್ರಾಶ್ ಇನ್ ಇಂಡಿಯಾ. ಕ್ರೇಜಿ ಮಾತ್ರ ಅದು ಹಿಸ್ಟ್ರಿ. ಸೊ ಇದು ನಮ್ಮ 3rd KTM ಬೈಕ್, ಅಂಡ್ ಹೇಳಿದಾಗೆ ದಿಸ್ ಮೈ ಫಸ್ಟ್ ಬಿಗ್ ಬೈಕ್ in KTM actually. So I think we have quite a lot of history with KTM. So ಜಾಸ್ತಿ ಕಾಯ್ಸೋದು ಬೇಡ, let's do the unveiling bro. Yes bro. ಸೊ ಕೌಂಟ್ ಡೌನ್ ಯಾರು ಸ್ಟಾರ್ಟ್ ಮಾಡ್ತೀರಾ? 3, 2, 1. Finally, our beast is here, ready to be unleashed. ಹೆಂಗನ್ಸಿದೆ ಬೈಕು? Single swing arm. Yeah, this is the only model in KTM. I think single swing arm ಬರೋ ಇದೊಂದೇ ಮಾಡಲ್ ಅನ್ಸುತ್ತಲ್ಲ. ಸೂಪರ್ ಡ್ಯೂಕ್ ಮಾತ್ರನೇ ಅವ್ರು ಸಿಂಗಲ್ swing arm ಕೊಡೋದು. And this is the KTM's flagship model. ಇದಕ್ಕೆ ಮೇಲೆ ಆಕ್ಚುಲಿ ಅವ್ರದ್ದು ಏನೇನು ಇಂಜಿನಿಯರಿಂಗ್ ಪ್ರಾಸೆಸ್ ಇದೆ, ಅವರ ಟೆಕ್ನಿಕಲ್ ನಾಲೆಡ್ಜ್ ಏನೇನಿದೆ ಎಲ್ಲಾನು ಈ ಗಾಡಿ ಮೇಲೆ ಹಾಕಿ. ಏನಂದ್ರೆ ಆಕ್ಚುಲಿ ಸೋಷಿಯಲ್ ಮೀಡಿಯಲ್ಲಿ ಹೇಳಂಗಿಲ್ಲ, ಆಮೇಲೆ ಹಾಕೊಂತಾರೆ. ಫೈನಲ್ ಬಾಸ್ ಅಂತ ಆಕ್ಸೆಸರೀಸ್ ಅಲ್ಲಿ ಫೈನಲ್ ಬಾಸ್ ಅಂತಿದೆ, ಅದಿದ್ದೀರಾ ನನಗೆ ಕಷ್ಟ ಗಾಡಿ ಓಡಿಸೋದು. ಅರ್ಥ ಆಯ್ತಾ? We'll get the best for the beast. The beast deserves the best. Bro, color options ಏನು? ಕಲರ್ ಆಪ್ಷನ್ಸ್ ಬ್ರೋ ಅದೇ ಇವಾಗ ಇದು ಎಲೆಕ್ಟ್ರಿಕ್ ಆರೆಂಜ್ KTM ಅವ್ರು ಕರೆಯೋದು. ಇದರಲ್ಲಿ ಬ್ಲಾಕ್ ಬರುತ್ತೆ, ಸ್ಟೆಲ್ತ್ ಬ್ಲಾಕ್. 3, 2, 1, 1. Gardane Suro. ಅಲ್ಲಲ್ಲ ಅದನ್ನೇ ಹೇಳ್ತಾರ. Thank you for your kind words, darling. So ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ನಮ್ಮೆಲ್ಲ ಡಿವಿಯನ್ಸ್ಗೆ, ಅಫ್ಕೋರ್ಸ್ ನೀವೆಲ್ಲರೂ ಸೂಪರ್ ಫ್ಯೂಚರ್ ಸೂಪರ್ ಡ್ಯೂಕ್ ಓನರ್ಸ್ ಯಾರು ನಿಂತಿದ್ರೆ ಎಲ್ಲರೂ ಯಾವ್ದು ಓವರ್ ನೈಟ್ ಆಗಲ್ಲ, ಇಟ್ ಟೇಕ್ಸ್ ಟೈಮ್. ಸೊ ನಾನು ಏನ್ ಹೇಳ್ತೀನಿ, ಈ ಜರ್ನಿ ಇದೆಯಲ್ಲ, ನೀವೇನಾದ್ರು ಒಂದು ತಗೋಬೇಕು, ಏನಾದ್ರು ಒಂದು ರೀಚ್ ಆಗಬೇಕು ಅಂತ ನೀವೇನ್ ಅನ್ಕೊಂಡಿರ್ತೀರಾ, ಆ ಜರ್ನಿನ ಎಂಜಾಯ್ ಮಾಡಿ. ಯಾಕಂದ್ರೆ ನೀವು ಒನ್ಸ್ ಯು ರೀಚ್ ದೇರ್
ಆ ಎಕ್ಸೈಟ್ಮೆಂಟ್ ಇಂದ ಅದಷ್ಟಕ್ಕೆ ಅಲ್ಲಿಗೆ ಮಾಫಿ ಆಗ್ಬಿಡುತ್ತೆ. ನೀವು ಅಲ್ಲಿ ಹೋಗೋವರೆಗೂ ಏನಿದೆ ಜರ್ನಿ, ನಿಮ್ ಸ್ಟ್ರಗಲ್, ಅದೇನೇ ಅದೇ ಆಕ್ಚುಲಿ ಜೀವನ. ಸೊ ಹುಟ್ಟಾರೆ ನಿಮ್ಮ ಹತ್ರ ಎಲ್ಲ ನಿಮ್ಗೆ ಏನೇನ್ ಬೇಕೋ ಎಲ್ಲ ಇಟ್ಬಿಟ್ರೆ ಅದ್ರಲ್ಲಿ ಏನು ಮಜಾ ಇರಲ್ಲ. ದೇರ್ ಇಸ್ ನೋ ಪರ್ಪಸ್ ಟು ಯುವರ್ ಲೈಫ್. ಲೈಫಲ್ಲಿ ಏನೋ ಒಂದು ಪರ್ಪಸ್ ಇರ್ಬೇಕು. ಆ ದಾರಿನೇ ಒಂದು ಎಲ್ಲ ಒಂದು ಟ್ರಿಪ್ ಹೋದ್ರು ನಾವು ಆ ಡೆಸ್ಟಿನೇಷನ್ ದಿನ ನಾವು ಅಲ್ಲಿ ಹೋಗೋ ದಾರಿನೇ ಎಂಜಾಯ್ ಮಾಡ್ತಾ ಇರ್ತೀವಿ. ಸ್ವಲ್ಪ ಆ ಕಡೆ ಆ ಲೈಫಲ್ಲೂ ಹಂಗೇನೆ ಆ ಗೋಲ್ ರೀಚ್ ಆಗೋ ದಾರಿ ಇದೆಯಲ್ಲ ಅದನ್ನೇ ನಮ್ಮ ದೇವ್ರ ಆಶೀರ್ವಾದ ಮಾಡಲಿ. ಅಂಡ್ ಏನೇ ಮಾಡಿದ್ರು ಪೇಷನ್ಸ್ ಆಗಿ ಲಾಯಲ್ ಆಗಿ ಮಾಡಿ. ನೀವು ಮಾಡ್ತಾ ಇರೋ ಕೆಲಸ ಇಷ್ಟಪಟ್ಟು ಮಾಡಿ, ಖಂಡಿತ ಯು ರೀಚ್ ವೆರ್ ಯು ವಾಂಟ್ ಟು. ಸೊ ರೆವ್ ಮಾಡೋಣ. ಐ ಥಿಂಕ್ ನ್ಯೂ ಇಂಜಿನ್ ಅದು ಸಪೋಸ್ ನಾವು ಇಟ್ಸ್ ವಾರ್ಮ್ ಅಪ್ ಆಗಿದೆ, ಫುಲ್ ವಾರ್ಮ್ ಅಪ್ ಆಗಿದೆ. ರೆವ್ ಮಾಡ್ಬೋದಲ್ಲ ಇವಾಗ. ಸ್ವಲ್ಪ ಹಿಂದೆ we'll have the cake cutting after the revving up. 160cc in the now we have bikes till 1390, so you can grow by 160, 390, 200, 250, 390 in the. So plan a bike, plan for it, think, make an ambition, then you will achieve this stage. One day satya madakagalla, it's all stage by stage. So you have a complete lineup here in KTM. So we are gonna for the revving up. So countdown, 3, 2, 1. ಇಲ್ಲಿ ಡಾಕ್ಯುಮೆಂಟೇಶನ್ ಸೈನ್ ಎಲ್ಲ ನಡೀತಿದೆ. ಸೊ ಫೋಟೋ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ತುಂಬ ರಶ್ ಇರೋದ್ರಿಂದ ಫೋಟೋ ಸೆಷನ್ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿ ಸೊ ಇವಾಗ ಮನೆಗೆ ಹೊರಡೋದು ಅಷ್ಟೇ. ಸೊ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಆಗುತ್ತೆ. ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು, ಟಾಟಾ, ಬಾಯ್.